ಬಂದ ಕಾರ್ತಿಕ್ ಅಂತ ನಿಲ್ಸು ಗಾಡಿ ಅಂತ ಅಂದ. ಕಾಲೇಜ್ ಹತ್ರ ಇದ್ದೆ, ಸುಮ್ನೆ ಗಲಾಟಿ. ಆಲ್ರೆಡಿ ಬಂದ್ ನಿಂತಿದ್ದ ಬೈಕಲ್ಲಿ. ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ಲಲ್ಲ, ನಾಳೆನೂ ಬರ್ತಾನೆ ಅನ್ನೋದು ಗೊತ್ತಾಗೋಯ್ತು. ಅದು ಲವ್ ಸ್ಟೋರಿ, ಲವ್ ಮ್ಯಾರೇಜ್. ಅವ್ರ ಅಪ್ಪ ಅಮ್ಮನ ಲವ್ ಮ್ಯಾರೇಜ್. ಅವರು ಸಂಜನನ್ನ ಫೋಟೋ ತೋರ್ಸ್ದಂಗೆ ಮೊಬೈಲ್ ಅಲ್ಲಿ. ನಮ್ಮ ಅಣ್ಣನ ಮಗಳಿದ್ದಾಳೆ, ಮದ್ವೆ ಆಗ್ತೀವಿ. ನೋಡಿದ್ರಿ ಫೋಟೋ? ನಮ್ಮ ಅಣ್ಣ ಇವತ್ತವರೆಗೂ ಕಾಯ್ತಾ ಇದ್ದೀನಿ, ನಿಮ್ಗೆ ಇಷ್ಟನಾ ಅಂತ ಅಂದ್ಲು. ಪ್ರಪೋಸ್ ಮಾಡಿದ್ದೆ ಅವಳು ನನಗೆ. ತುಂಬಾ ಹುಡುಗಿ ಸ್ಮೈಲ್ ಮಾಡೋದು, ನನ್ನೇ ನೋಡೋದು ಎಲ್ಲ. ಹುಡುಗ ಒಂದ್ ಹಳ್ಳಿಯಿಂದ ಬಂದಿದ್ದ ಹುಡುಗ ಒಂದ್ ಹುಡುಗಿನ ಪ್ರೀತಿ ಮಾಡ್ತಾನೆ. ಆ ಹುಡುಗಿ ತುಂಬಾ, ಹುಡುಗಿನೂ ತುಂಬಾ ಪ್ರೀತಿ ಮಾಡ್ತಾರ ಅವ್ನ. ಸೊ ಆ ಹುಡುಗನ ತುಂಬಾನೇ ಪ್ರೀತಿ ಮಾಡಿ, ಹುಡುಗಿನೂ ತುಂಬಾನೇ ಪ್ರೀತಿ ಮಾಡಿ ಚೆನ್ನಾಗಿ ನಡೀತಾ ಇದ್ದಿದ್ದು ರಿಲೇಶನ್ಶಿಪ್ ಅಲ್ಲಿ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗುತ್ತೆ, ಆಮೇಲೆ ತುಂಬಾನೇ ಜಗಳ ಆಗುತ್ತೆ, ಅವ್ರ ಮೇಲೆ ಅಟ್ಯಾಕ್ಗಳಾಗುತ್ತೆ. ಆಮೇಲೆ ಅವ್ರ ಮನೆಯವರು ಅವ್ರದ್ದೆಲ್ಲ ಸ್ವಲ್ಪ ಏನೋ ಬೇರೆ ಬೇರೆ ಕೇಸ್ಗಳಾಗುತ್ತೆ. ಸೊ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ಬಹುದೇನೋ ಅವ್ರ ಹೆಸರು ಕೇಳಿರ್ಬೋದೇನೋ, ದಿಲೀಪ್ ಅಂತ. ಸೊ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದು. ಇವ್ರ ಲವ್ ಸ್ಟೋರಿ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬಹುದು. ಈ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಎಂಡ್ ಆಯ್ತು, ಎಲ್ಲಿ ಎಂಡ್ ಆಗುತ್ತೆ, ಈಗ ಬಸ್ಲಾಪುರ್ ಸ್ವಾಮಿ ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಈ ವಿಷಯದ ಬಗ್ಗೆ ಮಾತಾಡೋಣ ಇವತ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಜಯ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ದಿಲೀಪ್ ಅವರು. ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆರಾಮ ಸರ್. ಮತ್ತೆ ಬ್ರದರ್ ಹೇಳಿ, ನಿಮ್ಮ ಲವ್ ಸ್ಟೋರಿ ಇಡೀ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ನೋಡ್ತವ್ರೆ. ಹೌದು. ನಿಮ್ದೇನು ನಡೀತಾ ಇದೆ ಅವ್ರೆ ಕ್ಯೂರಿಯಾಸಿಟಿ, ತುಂಬಾ ಕ್ಯೂರಿಯಾಸಿಟಿ ಉಂಟು. ತುಂಬಾ ಕ್ಯೂರಿಯಾಸಿಟಿ ಆಗ್ಬಿಟ್ಟವ್ರು ಜನ. ಏನ್ ಮಾಡ್ಬೇಕು, ಏನ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಇವರು ಅನ್ನೋದೆಲ್ಲ ಅವ್ರಿಗೆ ಯೋಚನೆ. ಇವ್ರ ಮದ್ವೆ ಆಗ್ತಾರ ಸಂಜನಾನ ಇಲ್ವಾ? ನಮ್ಗಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿ ಇಡೀ ಕರ್ನಾಟಕ ಇದೆ. ಹೌದಾ? ಅದು 100% ಬಿಡಿ, 100% ಎಲ್ಲ ಕರ್ನಾಟಕಕ್ಕಿದೆ. ಸೊ ಮತ್ತೆ ನಿಮ್ ಇಂಟ್ರೊಡಕ್ಷನ್ ಕೊಡಿ. ನೀವ್ ಯಾರು, ನಿಮ್ ಹೆಸರು, ನೀವ್ ಎಲ್ಲಿಂದ, ನೀವ್ ಯಾವ ಊರು, ಅದನ್ನ ಹೇಳಿ ಜನರಿಗೆ. ನನ್ನ ಹೆಸರು ದಿಲೀಪ್ ಅಂತ. ನಮ್ ಸ್ವಂತ ಊರು ಬೂತನಹಳ್ಳಿ, ಪ್ರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾನಿರೋದು ವರ್ಕಿಂಗ್ ಮಾಡೋದು ಬೆಂಗಳೂರೇ. ಓಕೆ, ಒಳ್ಳೇದು. ಸೊ ಮತ್ತೆ ಈಗ ಸಂಜನಾ, ನಿಮಗೆ ಫಸ್ಟ್ ನೀವು ಸಂಜನಾ ಎಲ್ಲಿ ಭೇಟಿ ಆದ್ರಿ? ನೀವು ಸಂಜನಾ, ಈಗ ನೀವು ಒಂದ್ ಹುಡುಗಿ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಾರು ಮೀಟ್ ಆಗ್ಬೇಕು, ಅವ್ರ ನಿಮ್ನ ನೋಡ್ಬೇಕು, ಅವ್ರ ಮೇಲೆ ನಿಮ್ಗೆ ಪ್ರೀತಿಯಿಂದ ಎಲ್ಲೋ ನಿಮ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಬರ್ಬೇಕಲ್ಲ, ಆ ಸ್ಥಾನ ಸ್ಟಾರ್ಟ್ ಇಲ್ಲ ಆಯ್ತು. ಎಲ್ಲಿ ಸಿಕ್ಕಿದ್ರು, ಏನ್ ಮಾಡಿದ್ರಿ ನೀವು? ನಮ್ ತಾಯಿಯ ಅಕ್ಕನ ಮನೆ ಅಬ್ಬನ್ಕುಪ್ಪೆ. ಓಕೆ. ಆ ಹುಡುಗಿ ಅತ್ತೆ ಮನೆನೂ ಅದೇ ಊರೇ. ಓಕೆ. ಸೊ ಸೋದರದತ್ತೆ, ಹುಡುಗಿ ಸೋದರದತ್ತೆ. ಓಕೆ. ಅಪೋಸಿಟ್ ಮನೆನೆ ನಮ್ ದೊಡ್ಡಮ್ಮನ ಮನೆ. ಓಕೆ. ಸಂಜನಾ ಸಾಕಮ್ಮ ಅಂತ ಸಂಜನಾ ಅವರ ಅತ್ತೆ ಮನೆ ಅಪೋಸಿಟ್ ನಮ್ ದೊಡ್ಡಮ್ಮನ ಮನೆ. ಓಕೆ. ಸೊ ಒಂದೇ ಊರಲ್ಲಿ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅವಾಗ ಹುಡುಗಿ ರಜಕ್ಕೆಲ್ಲ ಬಂದಿದ್ಲು. ಓಕೆ. ಆ ಸಾಕಮ್ಮ ಅಂತ ಹೇಳ್ತಿದ್ನಲ್ಲ, ಹೌದು, ಅವರೆಲ್ಲ ನಮ್ ಮನೆಗೂ ಬರ್ತಿದ್ರು, ನಮ್ ದೊಡ್ಡಮ್ಮನ ಮನೆಗೆ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ನನ್ಗೆ ನಮ್ ದೊಡ್ಡಪ್ಪ ಅವರೆಲ್ಲ ಹುಡುಗಿ ನೋಡು ಅಂತ ಮದ್ವೆ ನೋಡ್ಬೇಕು ಅಂತ ಸ್ಟಾರ್ಟ್ ಫಿಕ್ಸ್ ನೋಡ್ತಾ ಇದ್ರು ಹುಣಸೂರಲ್ಲಿ ಹುಡುಗಿನ. ನಾನು ಹುಡುಗಿ ನೋಡಕ್ ಹೋಗ್ಬೇಕಾಯ್ತು. ನಾನು ಸಾಕಮ್ಮ ಅಂತ ಇದ್ದಾಳಲ್ಲ ಹುಡುಗಿ, ಸಂಜನಾ ಅವರ ಅತ್ತೆ, ಅವ್ರ ಮನೆಗೆಲ್ಲ ಹೋಗ್ತಾ ಇದ್ನಲ್ಲ. ನಮ್ಮ ಅವಳು ನೋಡಿ ಮೊಬೈಲ್ ಅಲ್ಲಿ ಫೋಟೋ ತೋರ್ಸಿದ್ರು. ಸಂಜನಂದ ಫಸ್ಟ್ ಸಂಜನಾ ಫೋಟೋ ತೋರಿಸಿದ್ ಯಾರು? ಸಂಜನಾ ಫೋಟೋ ತೋರ್ಸಿದ್ದೆ ಸಾಕಮ್ಮ. ಓಕೆ. ಏನಂತ? ಮದ್ವೆ ನಮ್ಮ ಅಣ್ಣನ್ ಮಗಳು ಮದ್ವೆ ಆಗ್ತೀಯಾ, ಸಂಬಂಧಿಕರ ತೋರಿಸಿದ್ ನಿಮ್ಗೆ? ಹೌದು. ಹುಡುಗಿ ಸಂಜನಾ ಅವರ ಅತ್ತೆನೆ, ಸೋದರದ ಅತ್ತೆನೆ, ಅವ್ರ ಅಪ್ಪನ ತಂಗಿ. ಓಕೆ. ಅವ್ರಿಗೂ ನಿಮ್ ಬಗ್ಗೆ ಗೊತ್ತು? ಗೊತ್ತು, ಎಲ್ಲ ನೋಡಿದಾರೆ. ತುಂಬಾ ಪರಿಚಯ ಇದ್ರು ಅವರು ಮುಂಚೆನೆ, ಇವಳು ಮೀಟ್ ಆಗಿಂದ ಮುಂಚೆನೆ ಪರಿಚಯ ಇದ್ರು. ಸಾಕಮ್ಮ ಅಂತ. ಆಮೇಲೆ ಅವರ ಹಸ್ಬೆಂಡ್ ಇದ್ದು ಹರೀಶ ಅಂತ. ಓಕೆ. ನಾನು ಹೋಗ್ತಾ ಇದ್ದೆ, ಅವರು ಬರ್ತಾ ಇರೋ ನಮ್ ದೊಡ್ಡಮ್ಮ ಮನೆಗೆ. ನಾನು ಹಿಂಗೆ ಕ್ಯಾಜುವಲ್ ಆಗಿ ಹಿಂಗೆ ಮಾತಾಡಕ್ಕೆ ಅಂತ ಟೀ ಕಾಫಿ ಕೊಡೋಣ ಅಂತ ಹೋದಾಗ ನಾವು ಹುಡುಗಿ ಹುಡುಕ್ತಿದ್ರಲ್ವಾ ನನಗೆ, ನಮ್ ದೊಡ್ಡಪ್ಪ ಅವ್ರ ಮನೆ ಎಲ್ಲ, ನಮ್ಮಮ್ಮ ಅಪ್ಪ ಎಲ್ಲ ಹುಡುಗಿ ಹುಡುಕ್ತಾ ಇದ್ರು ಆಲ್ರೆಡಿ. ಹುಣಸೂರಲ್ಲಿ ಹುಡುಗಿನೂ ನೋಡಿದ್ರು, ನಾನು ಹೋಗಕ್ ಆಗ್ಲಿಲ್ಲ. ಆ ಸಾಕಮ್ಮ ಅನ್ನ ಇದ್ದಾರಲ್ಲ, ಅವರು ಸಂಜನನ್ನ ಫೋಟೋ ತೋರ್ಸ್ದಂಗೆ ಮೊಬೈಲ್ ಅಲ್ಲಿ. ನಮ್ಮ ಅಣ್ಣನ ಮಗಳಿದ್ದಾಳೆ, ಮದ್ವೆ ಆಗ್ತೀಯ, ನೋಡಿದ್ರಿ ಫೋಟೋ? ನಮ್ಮ ಅಣ್ಣನ ಮಗಳು ಮದ್ವೆ ಆಗ್ತೀಯ ದಿಲೀಪ ಅಂತ ಮೊಬೈಲ್ ಅಲ್ಲಿ ಫೋಟೋ ತೋರ್ಸ್ದಂಗೆ. ಇನ್ನು ನಾನು ಚಿಕ್ಕ ಹುಡುಗಿ ಅಲ್ವಾ ಅಂತ ನಾನ್ ಕೇಳ್ದಂಗೆ. ಅದಕ್ಕೆ ಅವ್ರೇನಂದ್ರು, ಇನ್ನೊಂದ್ 2 ವರ್ಷ ಬಿಟ್ಕೊಂಡ್ ಆಗ್ತೀಯ, ನಾನು ಮದ್ವೆ ಮಾಡ್ಕೊಡ್ತೀನಿ ಅಂತ ಅವ್ರು ಅಂದ್ರು, ಸಾಕಮ್ಮ ಅಂತ ಅವ್ರು. ಅವಾಗ ಕೇಳಿ ನೋಡಿ ಅಂತ ನಾನ್ ಅಂದೆ ಅಷ್ಟೇ. ಆಮೇಲೆ ಹುಡುಗಿ ಏನೋ ರಜಾ ಏನೋ ಬಂದ್ಲು, SLC ರಜಕ್ಕೆ. ಅವಾಗ ಅವರು ನನ್ನ ಮೀಟ್ ಮಾಡ್ಸಿದ್ರು, ಸಾಕಮ್ಮ ಅನ್ನೋ. ಸಾಕಮ್ಮ ಅವರೇ ಮೇನ್ ಪಿಲ್ಲರೇ ಅವರು. ಸಾಕಮ್ಮ ಅವ್ರ ಅತ್ತೆನೆ. ನಾನು ಹೋಗ್ತಾ ಇದ್ದೆ, ನಮ್ ದೊಡ್ಡಮ್ಮ ಮನೆ ಬರ್ತಾ ಇದ್ದೆ ಎಲ್ಲ. ಆಗ ಹುಡುಗಿನೂ ಬಂದಿದ್ಲ ಅಲ್ಲಿ, ಮೀಟ್ ಮಾಡ್ಸಿದ್ರು, ಚೆನ್ನಾಗಿ ಮಾತಾಡ್ಸೋದು, ಸ್ಮೈಲ್ ಎಲ್ಲ ಕೊಟ್ಲು. ಒಳ್ಳೆ ಸಂಜೆ ನೀವು ಚೆನ್ನಾಗಿದ್ರ ನೋಡಕ್ ಬೇರೆ.
ಆಮೇಲೆ ಅವಳಿಗೆಲ್ಲ ಹೇಳ್ಕೊಟ್ಟಿದ್ಲು ಹುಡುಗಿ ಅತ್ತೆ, ಓಕೆ. ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ನೋಡು ಮದ್ವೆ ಆಗ್ತೀಯ, ಚೆನ್ನಾಗ್ ನೋಡ್ಕೊಳ್ತಾನೆ ಅಂತ ಹುಡುಗಿಗೆ ಅದೇನೇನ್ ಹೇಳ್ಕೊಟ್ಟಿದ್ಲು ಗೊತ್ತಿಲ್ಲ. ಅವಳು ನನ್ಗೆ ಹೇಳಿದ್ಲು, ಹಿಂಗ್ ಹೇಳಿದ್ಲು ನಮ್ಮ ಅತ್ತೆ ಅಂತ. ಸೊ ನೀವೆಲ್ಲ ಇನ್ನೂ ಮೀಟ್ ಆಗಿಲ್ಲ, ಬಟ್ ಇನ್ನು ಅಷ್ಟು ಕ್ಲೋಸ್ ಆಗಿತ್ತಿಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿಲ್ಲ. ಆವಾಗ ಸಾಕಮ್ಮ ಅನ್ನೋಳು ಬೆಂಗಳೂರಿಗೆ ರಘುನ್ ನನ್ ತಮ್ಮನ್ ಮನೆ ರಘು ಅಂತ, ಅವ್ನ ಮನೆಗ್ ಹೋಗೋಣ ಅಂತ ಸಾಕಮ್ಮ ನನ್ ಒಂದ್ ವಾರದಿಂದ ಫೋರ್ಸ್ ಮಾಡಿದ್ರು. ಊರಲ್ಲಿದ್ದೆ, ಲೀವ್ ತಗೊಂಡು ಊರ್ಗ್ ಹೋಗಿದ್ದೆ. ಅವಾಗ ಬಾದಿಲಿ ಹೋಗೋಣ ಅಂತ ಅಂದಾಗ ಫೋನ್ ಮಾಡಿ ಹೇಳಿದ್ಲು. ಒಂದ್ ವಾರ ಆದ್ಮೇಲೆ ಒಂದ್ಸರಿ ಆಯ್ತು ಬರ್ತೀನಿ ಅಂತ ಅಂದೆ. ಅವಾಗ ಸಂಜಾನವ್ರು ಬರ್ತಾಳೆ, ಬಾ ಬೆಂಗಳೂರು ಹೋಗೋಣ ಅಂತ ಅಂದಾಗ ಹುಡುಗಿ ಜೊತೆ ಬಂದು. ನೀವು ಜೊತೆಗೆ ಬಂದ್ರೆ ಬೆಂಗಳೂರಿಗೆ ಅವ್ರ ಜೊತೆ ಬಂದು ರಘುನ್ ಮನೆಗೆ. ನೋಡಿ, ಇದೆಲ್ಲ ಕರ್ನಾಟಕ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇದು. ಸೊ ಇವತ್ತೆಲ್ರಿಗೂ ಗೊತ್ತಾಗ್ತದೆ, ಹೇಳಿ. ಬೆಂಗಳೂರು ಕರ್ಕೊ ಬರ್ಬೇಕಾದ್ರೆ ತುಂಬಾ ಹುಡುಗಿ ಸ್ಮೈಲ್ ಮಾಡೋದು, ನನ್ನೇ ನೋಡೋದು ಎಲ್ಲ ನೋಡೋದು. ಆಬ್ವಿಯಸ್ಲಿ ಒಂದ್ ಹುಡುಗ ಅಂದ್ಮೇಲೆ ನೋಡ್ತೀವಿ. ನಾನು ಯಾಕೆ ಸಂಜನ ಇಷ್ಟೊಂದು ಕ್ಯೂರಿಯಾಸಿಟಿ ನೋಡ್ತಾವಳಲ್ಲ, ನಿಮ್ಗೂ ಎಲ್ಲ ಸ್ವಲ್ಪ ಪ್ರೀತಿ ಗೊತ್ತಾಗತ್ತಲ್ವಾ. ಮುಂದೆ ಸೆಂಟ್ರ್ ಮಿರರ್ ಅಲ್ಲಿ ನೋಡ್ತಾ ಇದ್ದೆ, ನನ್ನೇ ತುಂಬಾ ನೋಡೋದು, ಬೆಂಗಳೂರು ಗಂಟು ನೋಡೋದು, ಚೆನ್ನಾಗ್ ಕ್ಲೋಸ್ ಆಗಿ ನಗಾಡೋದು, ಸ್ಮೈಲ್ ಮಾಡೋದು, ತುಂಬಾ ಹುಡುಗಿ ತುಂಬಾ ಇಷ್ಟ ಆಯ್ತು. ನೀವು ಹೊಸ ಅತ್ತೆ ಮನೆಗೆ ಹೋದ್ರಿ, ಅವ್ರ ಮನೆಗೆ, ಅವ್ರ ಯಾವ್ದು ಸಂಬಂಧಿಕರ ಮನೆಗೆ. ಆಮೇಲೆ ಹೋದ್ಮೇಲೆ ಹಿಂಗ ಹುಡುಗಿ ಎಲ್ಲ ಹೇಳ್ಕೊಟ್ಟಿದ್ಲು ಸಾಕಮ್ಮ ಅನ್ನೋಳು. ಅವಾಗ ಹಂಗೆ ಮೀಟ್ ಆಯ್ತು. ಆ ರಘುನ್ ಮನೆಗ್ ಬಂದ. ನಿಮ್ದು ನಂಬರ್ ಇಲ್ಲ ಫೋನ್ ಯಾವಾಗ ಎಕ್ಸ್ಚೇಂಜ್ ಆಗಿದೆ ಆತರ ಹೇಳ್ತೀನಿ. ರಘುನ್ ಮನೆಗ್ ಬಂದ ಹುಡುಗಿ ಚಿಕ್ಕಪ್ಪನ್ ಮನೆಗೆ, ತಣಿಸಂದ್ರ ಹೆಬ್ಬಾಳ ಹತ್ರ ಬೆಂಗಳೂರು. ಅಲ್ಲಿ ಬಂದ್ ಮೀಟ್ ಆದಾಗ ಇಲ್ಲೇ ಸುಮಾರು ಒಂದ್ ತಿಂಗಳು ಇದ್ಲು ಬೆಂಗಳೂರಲ್ಲಿ. ಅವಾಗ ನಾನು ಅಲ್ಲೇ ಇದ್ದೆ, ಅವ್ರ ಮನೆಗ್ ಡ್ರಾಪ್ ಎಲ್ಲ ಮಾಡ್ದೆ. ಇಲ್ಲಿ ಉಳ್ಕೋದಿಲ್ಲಿ ಅಂತ ಹೇಳಿದ್ರು ಲಾವಣ್ಯ ಅನ್ನೋರು, ರಘುನ್ ಮಿಸ್ಸಸ್. ರಘುನ್ ಮಿಸ್ಸಸ್ ಮತ್ತೆ ಸಾಕಮ್ಮ ಅಂತ ಅಲ್ಲ, ಅಲ್ಲೇ ಆಲ್ಟ್ ಆಗುವಂತ ಅಂದ್ರು. ಅಂದ್ರೆ ಮನೇಲಿ ಅವ್ರ ಮನೇಲಿ ತುಂಬಾ ಚೆನ್ನಾಗಿತ್ತು ರಿಲೇಶನ್ಶಿಪ್. ಇವಳು ಲವ್ ಮಾಡಕ್ಕಿಂತ ಮುಂಚೆ ಬಾಂಡ್ ಚೆನ್ನಾಗಿತ್ತು. ಸಾಕಮ್ಮ ರಘು ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು. ಸ್ವಾಮಿ ಫ್ಯಾಮಿಲಿ ಅಷ್ಟು ಕ್ಲೋಸ್ ಇತ್ತಿಲ್ಲ. ಸರಿ, ಒಂದ್ ನಿಮಿಷ. ಸ್ವಾಮಿ ಇವ್ರಿಗೆ ಏನಾಗಬೇಕು? ಹುಡುಗಿಗೆ ಚಿಕ್ಕಪ್ಪ ಆಗ್ಬೇಕು. ಸ್ವಂತ ಚಿಕ್ಕಪ್ಪ. ಅವ್ರು ಇಬ್ರು ಚಿಕ್ಕಪ್ಪ ಇದಾರೆ. ಸಂಜನಾಗಿ ಇಬ್ರು ಚಿಕ್ಕಪ್ಪ ಇದಾರೆ. ಒಬ್ರು ಸ್ವಾಮಿ, ಇನ್ನೊಬ್ರು ರಘು. ಅವ್ರ ಅಪ್ಪನ ಹೆಸರು ಸಂಜನಾ, ಅವ್ರ ಅಪ್ಪನ ಹೆಸರು ಶ್ರೀನಿವಾಸ್ ಅಂತ. ಸೊ ಎಲ್ಲಿ ಮೀಟ್ ಆದ್ರೆ ನೀವು ಜೊತೆಗೆ ಇದ್ರಿ ಅವತ್ತು? ನಂಬರ್ ಎಕ್ಸ್ಚೇಂಜ್ ಆಯ್ತು ನಿಮ್ದು? ಹಂಗೆ ಮಾತಾಡ್ತಾ ಕ್ಲೋಸ್ ಮಾತಾಡದ್ಲು ಸಂಜನಾ. ರಘು ಮಗಳಿದ್ದಾಳಲ್ಲ, ಸೋನು ಅಂತ, ಅವಳ ಕೈಲಿ ಸಂಜನಾ ಹೇಳ್ಕೊಂಡಿಲ್ಲ ಅಂತ, ನಾನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ದಿಲೀಪ್ ಅವ್ರ ಅಂತ. ಇಷ್ಟಪಡ್ತೀನಿ ನಾನು, ಅವ್ರ ಇಷ್ಟ, ಅವ್ರ ಕಂಡ್ರೆ ತುಂಬಾ ಇಷ್ಟ, ಅವ್ರಿಗೆ ಒಪ್ಪಿಗೆನಾ ಕೇಳು ಅಂತ ರಘುನ್ ಮಗಳ ಕೈಲಿ ಹೇಳ್ದಂಗೆ ಸಂಜನಾ. ಡೈರೆಕ್ಟ್ ಆಗಿ ನನ್ನ ಹತ್ರನ ಹೇಳಲಿಲ್ಲ, ನಾಚಿಕೆ ಆಗತ್ತಲ್ಲ ಎಂತಾರ ಹುಡುಗಿಯರಿಗೆ. ಆವಾಗ ಕೇಳಿದ್ಲ ಅವಳು ಬಂದಿ, ರೂಮಲ್ಲಿ ಇದ್ದೆ. ಅಣ್ಣ ಸಂಜನಾ ನಿಮ್ಗೆ ಏನೋ ಒಂದ್ ಕ್ವಶನ್ ಕೇಳಿದ್ಲು, ನಿಮ್ಗೆ ಇಷ್ಟನಾ ಏನು ಅಂತ ಕೇಳಿದ್ಲು. ಪಾಪ ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಸೋನು ಅಂತ. ಸಂಜನಾ ನಿಮ್ ತುಂಬಾ ಇಷ್ಟ ಪಡ್ತಾಳೆ, ನಿಮ್ಗೆ ಇಷ್ಟನಾ ಅಂತ ಅಂದಂಗೆ. ಅದಕ್ಕೆ ಅವ್ರ ಮನೆ ಹೋಗ್ತಾರ ಅಂತಾನು ಕೇಳ್ದೆ. ಅದ್ ಕೇಳಿ ನೋಡು ಅಂತ ಅಂದೆ. ಅವಾಗ ಅಷ್ಟೊತ್ತಿಗೆ ಅವಳೇ ಬಂದ್ಲು ರೂಮ್ ಹತ್ರ. ಬಂದೆ ನನ್ಗೆ ಒಂದು ಡೌಟ್, ಈಗ ಅವ್ರ ಅರ್ಥನೇ ನಿಮ್ಮ ಪರಿಚಯ ಮಾಡಿಸ್ಕೊಟ್ಟಿದ್ದಂತೆ, ನೀವು ಡೈರೆಕ್ಟ್ ಆಗಿ ಅರ್ಥ ಕೇಳ್ಬೋದಿತ್ತಲ್ಲ? ಕೇಳಂತಂದ್ರೆ ಮೇನ್ ಅವ್ರ ಅಪ್ಪ ಅಮ್ಮ ಅಲ್ವಾ, ಸಮಾಜ ಇದ್ ಬೇಡ ಅಂತಾನ? ಅದೇ ಸುಮ್ನೆ ಪರಿಚಯ ಅಷ್ಟೇ. ಯಾರೇ ಇದ್ರು ಎತ್ತ ಮಗಳು ಅವ್ರ ಇರುತ್ತೆ ಅಲ್ವಾ. 100%. ನಿಮ್ಗೆ ಹೇಳಿದ ತಕ್ಷಣ ನಿಮ್ ಮುಖದಲ್ಲಿ ಫುಲ್ ಸ್ಮೈಲು ನಿಮ್ಗೆ? ಏನೆಲ್ಲ ಹೇಳ್ತೀನಿ ಹೇಳಿ. ಮಾತಾಡ್ತಾ ಇದ್ದ, ಅಣ್ಣ ಹಿಂಗೆ ಅಂತ ಸೋನು ಅನ್ನೋ ಹುಡುಗಿ ಹೇಳಿದ್ರು. ಹಂಗ ಇಷ್ಟ ಪಡ್ತಾಳೆ, ನೀವ್ ಇಷ್ಟ ಪಡ್ತೀರಾ ಅಂತ. ಅವ್ರ ಮನೆ ಒಪ್ತಾರಪ್ಪ. ನಮ್ಮ ಯಾರು ಕೇಳಿದನ್ನ? ನಿಮ್ಮ ಮನೆಯವರು? ಅದಲ್ಲ, ಹುಡುಗಿ ಸೋನು ರಘುನ್ ಮಗಳು. ಅವಾಗ ಅವ್ರ ಮನೆ ಒಪ್ತಾರ ಅಂತ ಅಂದೆ. ಇಲ್ಲ ಅವಳು ಬಂದ್ಲ ಅಷ್ಟೊತ್ತಿಗೆ, ನಾನ್ ನಿಮ್ ಕಂಡ್ರೆ ತುಂಬಾ ಇಷ್ಟ ದಿಲೀಪ್ ಅವ್ರೆ, ನಿಮ್ಗೆ ಇಷ್ಟನಾ ಅಂತ. ನಿಮ್ಮನೆ ಒಪ್ತಾರ ಸಂಜನಾ ಅಂತ ನಾನ್ ಅಂದೆ. ಅದಕ್ಕೆ ಒಪ್ತಾರೆ, ನಮ್ಮ ಅಪ್ಪ ಅಮ್ಮ ಒಪ್ತಾರೆ, ನಮ್ ಚಿಕ್ಕಪ್ಪ ಒಪ್ಪಲ್ಲ ಅಂತ ಅಂದ್ಲು. ಅದೇ ಸ್ವಾಮಿ ಅನ್ನೋರು ಒಪ್ಪಲ್ಲ ಅಂತ ಅಂದ್ಲು. ನಿನ್ಗೆ ಹೆಂಗಮ್ಮ, ಆಮೇಲೆ ನಾಳೆ ದಿನ ಸಮಸ್ಯೆ ಆಗ್ಬಾರ್ದು, ಪ್ರಾಬ್ಲಮ್ ಆಗ್ಬಾರ್ದು, ನಿನ್ಗೆ ಇಷ್ಟ ಇದ್ರೆ ಒಪ್ಪೋ, ಇಲ್ಲ ಅಂದ್ರೆ ಬೇಡ ಅಂತ ನಾನು ಓಪನ್ ಆಗಿ ಕೇಳಿದೆ ಅವಳನ್ನ, ಸಂಜನನ್ನ. ಸೊ ಇಲ್ಲ ನಾನು ಒಪ್ಕೊಳ್ತೇನೆ, ನಿಮ್ಗೆ ಇಷ್ಟನಾ ಅಂತ ಅಂದ್ಲು. ಪ್ರಪೋಸ್ ಮಾಡಿದ್ದೆ ಅವಳು ನನಗೆ.
ಸೊ ಪ್ರಪೋಸ್ ಮಾಡಿದ್ರು, ಮುಗೀತು. ಸೊ ನೀವು ಚೆನ್ನಾಗಿ ಜೊತೆ ಈಗ ನೋಡಿ ಪ್ರಪೋಸ್ ಮಾಡಾದ್ಮೇಲೆ ನೀವು ಇಷ್ಟ ಆಯ್ತು, ಅವ್ರು ಇಷ್ಟ ಆಯ್ತು, ಮಾತಾಡ್ತಾ ಇರ್ತೀರಾ, ಮೆಸೇಜ್ ಮಾಡ್ತಾ ಇರ್ತೀರಾ, ನೀವು ಜೊತೆ ಓಡಾಡಿರ್ತೀರಾ. ಹೌದು. ಕಪಲ್ಸ್ ಅಂದ್ಮೇಲೆ ಫಿಲಮ್ಗೆ ಹೋಯ್ತೀರಾ. ತುಂಬಾ ಹುಡುಗಿ ತುಂಬಾ ಕ್ಲೋಸ್ ಆಗಿದ್ಲು. ಒಬ್ಬ ಹುಡುಗಿ ಬೈಯೋದಲ್ಲ ನಾನು, ಅವಳು ನನ್ ಬೇಗ ಏನ್ ಬೇಕಾದ್ರೂ ಬೈಬೋದು, ಹೌದು. ನಾನ್ ಮಾತ್ರ ಬೈಯಲ್ಲ ಅವಳು. ಅವ್ರೀಗ ತುಂಬಾ ಇಷ್ಟಪಟ್ಟಿದ್ಲು ನನಗೆ ಅಂತ ಹೆಚ್ಚಾಗಿ ಅವಳು ಇಷ್ಟಪಟ್ಟಿದ್ಲು. ಓಕೆ ಓಕೆ. ತುಂಬಾ ನಂಬಿದಾಳೆ. ಹಾ ನಾನು ಈಗ್ಲೂ ಆ ನಂಬಿಕೆ ಉಳಿಸ್ಕೊಳ್ತೀನಿ. ಹಾ ಅವಳಿಗೆ ಇವತ್ತವರೆಗೂ ಕಾಯ್ತಾ ಇದ್ದೀನಿ, ಗೊತ್ತು. ಇನ್ನು ಮುಂದಿನ ಕಾಯ್ತೀನಿ. ಹೌದು. ಸೊ ಈಗ ಇಷ್ಟೆಲ್ಲ ಆದ್ಮೇಲೆ ಪ್ರೀತಿ ಮಾಡಿ, ಸೊ ಸ್ವಲ್ಪ ಹೊತ್ತು ಆ ಹುಡುಗಿಗೆ ನೀವು ಜೊತೆಗಿದ್ರಿ, ಎಷ್ಟು ವರ್ಷ ಜೊತೆಗಿದ್ರಿ? ಇದ್ದ ಸರ್ ತುಂಬಾ ಕ್ಲೋಸ್ ಆಗಿ ಅಂತ ಅಂದ್ರೆ ತಿಂಗಳು ಇಲ್ಲಿ ಬೆಂಗಳೂರಲ್ಲಿ. ಓಕೆ. ಆಮೇಲೆ ಬೆಂಗಳೂರಿಂದ ಹೋಗ್ಬೇಕಾದ್ರೆ ತುಂಬಾ ಹತ್ಲು. ಸೊ ಇಲ್ಲಿಂದ ಹೋಗ್ಬೇಕಲ್ಲ ಅಂತ. ಹಾ, ಅವಾಗ ದಿಲ್ಲಿ ನೀನು ಬರ್ಬೇಕು, ಸಾಕಿ ಮನೆ ಅಂತ ಹೇಳ್ತೀನಿ ನಾನು. ಅವ್ರ ಮನೆ ಹಬ್ಬ ಇತ್ತು, ದೊಡ್ಡಮ್ಮನ ಹಬ್ಬನ ಕುಪ್ಪೆಲಿ. ಅವಾಗ ನಾನು ಬಾ ಅಂತ ಸಾಕಮ್ಮನು ಫೋನ್ ಮಾಡಿದ್ಲು, ಬಾ ದಿಲ್ಲಿ ಸಂಜನಾ ರಘು ಎಲ್ಲ ಬರ್ತಾರೆ ಅಂತ ಅಂದ. ನನ್ ಕೆಲ್ಸ ಐತೆ ಅಂತ ಅಂದೆ. ಬಾ ಹೋಗಿವೆ ಒಂದಿನ ರಜಾ ಹಾಕಿ ಅಂತ ಅಂದು. ಸರಿ ಆಯ್ತಮ್ಮ ಅಂತ ನಾನ್ ಬಂದೆ. ಆವಾಗ ದಿಲ್ಲಿ ಇವಳು ಸಂಜನಾ ನೈಟೇನೆ ಮೆಸೇಜ್ ಫೋನ್ ಎಲ್ಲ ಮಾಡಿದ್ಲು, ಬಾ ದಿಲ್ಲಿ ಹೋಗೋಣ, ನಾನು ಹೋಗ್ತಾ ಇದ್ದೀನಿ ಇನ್ನ ಬೆಂಗಳೂರು ಬಿಟ್ಟಿ ಅಂತ. ತುಂಬಾ ಹತ್ಲು, ತುಂಬಾ ಬೇಜಾರಾಗುತ್ತೆ ನನಗೂ. ಸೊ ಆಮೇಲೆ ನೀವು ಟೋಟಲ್ ಲವ್ ಸ್ಟೋರಿ ಎಷ್ಟು ವರ್ಷ ಗ್ಯಾಪ್, ಎಷ್ಟು ತಿಂಗಳಿತ್ತು, ಎಷ್ಟು ವರ್ಷ ಆಯ್ತು ನಿಮ್ದು ಕಂಪ್ಲೀಟ್ ಲವ್ ಸ್ಟೋರಿ? ಒಂದ್ 2 ವರ್ಷ ಆಯ್ತು ಸರ್. ತುಂಬಾ ಇಷ್ಟ ಆಗಿದ್ಲು. 2 ವರ್ಷ ನಿಮ್ದು ಕಂಪ್ಲೀಟ್ ಲವ್ ಸ್ಟೋರಿ. ಸೊ ಪರಿಚಯ ಆದ್ಮೇಲೆ ಅವ್ರಿಗೆ ಪರಿಚಯ ಆಗಿ ನೀವು ಲವ್ ಮಾಡಿದ್ರಿ, 2 ವರ್ಷ ಆಯ್ತು. ಸೊ 2 ವರ್ಷ ಆದ್ಮೇಲೆ ನಿಮ್ದು ಎಲ್ಲಿ ಆಯ್ತು? ಈಗ ಚೆನ್ನಾಗಿದ್ರಿ, ಎಲ್ಲಿ? ಬೆಂಗಳೂರಿಂದ ಹೋಗ್ತಾ ಇದ್ದೋ, ಬಂದು ಹಿಂಗ್ ದಿಲ್ಲಿ ಹೋಗ್ತಾ ಇದ್ದೀನಿ ದಿಲ್ಲಿ ಅಂತ ಅಂದು. ಹತ್ಲು, ತುಂಬಾ ಹತ್ಲು ಒಂದ್ ನೈಟ್. ಹೋಗ್ತಾ ಇದ್ದೀನಿ ದಿಲ್ಲಿ, ನಿಮ್ ಮಿಸ್ ಯು ದಿಲ್ಲಿ, ಬೇಜಾರ್ ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ ರ್ಯಾಲಿಗೆ, ಎಕ್ಸಾಮ್ ಮುಗಿದ್ಮೇಲೆ ಅಂತ ಅಂದು. ಸರಿಯಪ್ಪ ಆಯ್ತು ಅಂತ ಹತ್ಲು. ಇನ್ನೇನ್ ಮಾಡಿ ಸಮಾಧಾನ ಮಾಡ್ಬೇಕಲ್ವಾ ಹೆಣ್ಮಕ್ಳ. ಓಕೆ. ಆಮೇಲೆ ಬಂದು ನೀನು ಬಾದಿಲಿ ಹೋಗೋಣ ಜೊತೆಲಿ ಅಂತ ಅಂದು. ರಘು, ಸಂಜನಾ, ನಾನು ಹೊರಟು ನನ್ ಮನೆ ಹತ್ರನೇ ಬಂದು. ರಘುನೇ ಆಗ್ಲಿ ಸಂಜನಲ್ಲಿ, ನಾನ್ ಮುಂಚೆ ರೂಮ್ ಇದ್ದಿದ್ದು ಟಿ ದಾಸರಳ್ಳಿ, ಬೆಂಗಳೂರು ಜಾಳಿ ಕ್ರಾಸ್ ಹತ್ರ. ಆವಾಗ ಮನೆ ಹತ್ರನೇ ಬಂದ್ರು, ಬಂದ್ ಪಿಕಪ್ ಮಾಡಿದ್ರು. ಆಮೇಲೆ ರಘುನವರು ಒಂದ್ ಸ್ವಲ್ಪ ದೂರ ಗಾಡಿ ಓಡ್ಸಾದ್ಮೇಲೆ ದಿಲಿ ಓಡ್ಸುದಿಲಿ ನೀನೆ ಅಂತ ಗಾಡಿ ಕೊಟ್ರು. ಇಲ್ಲಿ ಕೆಂಗೇರಿಯಿಂದ ಒಂದ್ ಸ್ವಲ್ಪ ಮುಂದೆ. ಸರಿ ಆಯ್ತು ಅಣ್ಣ ಅನ್ಬಿಟ್ಟು ನಾನು ಗಾಡಿ ಕೂತ್ಕೊಂಡೆ. ನನ್ ನನ್ ಪಾಡ ನಾನು ಓಡಿಸ್ತಾ ಇದ್ರೆ ನಾನು ಬಿಡ್ತಾ ಇಲ್ಲ. ಹಿಂದೆಯಿಂದ ಚಕ್ರ ಒಳ್ಳೆ ಕೊಡೋದು, ದಿಲಿ ಅಂತ ಮಾತಾಡೋದು. ಆಮೇಲೆ ರಘುನ್ ಲವ್ ಸ್ಟೋರಿನ ಸಂಜನಾ ಕೇಳ್ತಾ ಇದ್ಲು. ಅಪ್ಪ ನೀವ್ ಹೆಂಗಾಯ್ತಪ್ಪ ನಿಮ್ ಲವ್ ಸ್ಟೋರಿ ಅಂತ. ಅವ್ರದ್ದು ಲವ್ ಮ್ಯಾರೇಜ್. ಅವ್ರ ಅಪ್ಪ ಅಮ್ಮನ ಲವ್ ಮ್ಯಾರೇಜ್? ಚಿಕ್ಕಪ್ಪಂದು, ಸಂಜನಾ ಅವ್ರ ಚಿಕ್ಕಪ್ಪಂದು ಲವ್ ಮ್ಯಾರೇಜ್. ಆ ಸ್ಟೋರಿನ ಕೇಳ್ಕೊಂಬಂದ್ಲು ಏಕ. 2 ವರ್ಷ ಮೈಸೂರ್ ಗಂಟು ಕೇಳಲ್ಲು, ಹೆಂಗಾಯ್ತು ನಿಮ್ ಲವ್ ಸ್ಟೋರಿ, ಅವ್ರ ಹುಡ್ಗಿ ಮನೆ ಏನ್ ಪ್ರಾಬ್ಲಮ್ ಮಾಡಿದ್ರು, ನಾನು ಹಂಗ್ ಜಯಿಸ್ಕೊಂಬಂದೆ, ನಾನು 3-4 ಕಾರಲ್ಲಿ ಹೋಗಿ ತಕೊಂಬಂದೆ ಲಾವಣ್ಯನ ಅಂತೆಲ್ಲಾನು ಹೇಳಿದ್ರು. ಅವಳು ಆವಾಗ ರಘು ಇರ್ತೀನಿ ಮೈನರು. ಮೈನರ್ ಮದ್ವೆ ಆಯ್ತು. ಅವರು ಮೈನಾರೆ. ಊರ್ ಕಡೆ ಎಲ್ಲ ಆಲ್ಮೋಸ್ಟ್ ಅವಾಗ ಮೈನಾರೇ ಮದ್ವೆ ಆಗಿದ್ದು ರಘು ಅವರು. ಕರ್ಕೊಂಬಂದ್ ಮದ್ವೆ ಅವ್ರ ಮನೇಲಿ ಹಿಂಗೆ ಇದೆ, ಇದಕ್ಕಿಂತ ಹೆಚ್ಚಾಗಿ ಆಗಿತ್ತೇನ ಎಲ್ಲ ಹೇಳಿದ್ರು ಸ್ಟೋರಿ. ಇವಳು ಅಪ್ಪ ಏನ್ ಹೇಳಪ್ಪ ಅಂತ ಕೇಳ್ದೆ, ನಿಮ್ ಲವ್ ಸ್ಟೋರಿ ಹೆಂಗಿನ ಅಂತ. ನನ್ನ ಚಕ್ರಗಳ ಕೊಟ್ಕೊಂಡು ಸುಮ್ನೆ ಅಮ್ಮೆ ನಿನ್ ಚಿಕ್ಕಪ್ಪ ನೋಡೋದು ಸುಮ್ನೆ ಆಯ್ತಾನ ಅಂತ. ಅವ್ರಿಗೆ ಅಷ್ಟ್ ಚಿಕ್ಕಪ್ಪಂಗ ಅಷ್ಟ್ ಗೊತ್ತಿದ್ದಿಲ್ಲ ನಮ್ ಲವ್ ಮ್ಯಾಟ್ರು. ಸೊ ಇಷ್ಟು ಇವತ್ತವರೆಗೂ ನಿಮ್ ಲವ್ ಸ್ಟೋರಿ ಅವತ್ತವರೆಗೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಸಡನ್ ಆಗಿ ಒಂದಿನ ಎಲ್ಲೋ ಒಂದು ಡೌನ್ಫಾಲ್ ಆಗುತ್ತೆ, ಇಲ್ಲ ಏನೋ ಒಂದು ಕ್ರ್ಯಾಕ್ ಬಿಡುತ್ತೆ, ಎಲ್ಲೋ ಒಂದ್ ಕಡೆ ಅಲ್ಲಾಡುತ್ತೆ, ಶೇಕ್ ಆಗುತ್ತೆ. ನಿಮ್ಗೆ ಇದೇನೋ ಆಗ್ತಾರಲ್ಲ, ಅವ್ರ ಅಪ್ಪನ್ ಗೊತ್ತಾಗೋದು, ಅವ್ರ ಅಮ್ಮನ್ ಗೊತ್ತಾಗೋದು, ಏನೋ ಒಂದು ಸಮಸ್ಯೆ ಆಗಿರ್ಬೇಕಲ್ಲ. ಇದೆಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಯ್ತು? ಯಾವಾಗ ನಿಮ್ ಲವ್ ಸ್ಟೋರಿ ಚೆನ್ನಾಗಿತ್ತು, ಎಲ್ಲಿಂದ ಅದು ಡೌನ್ ಆಗಿದ್ದು? ಇಲ್ಲ ಸಂಜನಾ ಫೋನ್ ಮಾಡಿ, ಬಸ್ ಡ್ರೈವರ್, ಪಾಪ ಅವನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಪಾಪ ಅವ್ರ ಫಾಲ್ಟ್ ಆಗುತ್ತೆ. ಅವ್ರ ಕೈಲಿಂದ ಫೋನ್ ಇಸ್ಕೊಂಡು ಫೋನ್ ಮಾಡ್ದಂಗೆ ಸಂಜನಾ, ದಿಲ್ಲಿ ಬಾ ನೀನ್ ನೋಡ್ಬೇಕು ಅಂತ ತುಂಬಾ ಪೀಡ್ಸೋಳು. ಬಾ ದಿಲ್ಲಿ ನಾನ್ ನೋಡ್ಲೇಬೇಕು ನಿನ್ನ ಅಂತ ಬೆಂಗಳೂರಿಂದ ಹೋಗ್ತಿದೆ ಸಂಜನಾ ನೋಡಕ್ಕೆ. ನೈಟ್ ಹೊಟ್ರೆ ಬೆಳಿಗ್ಗೆ ಹೊತ್ತಲ್ಲಿ ಹೋಗಿರೋನೆ, ನಂದೇ ಕಾರ್ ತಗೊಂಡೆಲ್ಲ ಹೋಗ್ಬಿಡೀನಿ. ಹೋದಾಗ ಮೀಟ್ ಮಾಡೀನಿ, ಮಾತಾಡ್ಸ್ಕೊಂಡ್ ಬರೀನಿ. ಎಲ್ಲರೂ ಬಾ ಅಂತ ಇಷ್ಟ ಗಂಟೆ ಎಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದವ್ರು? ಯಾವ ಊರಲ್ಲಿ? ಪ್ರಿಯಾಪಟ್ಟಣ BGS ಕಾಲೇಜ್, ಅಲ್ಲೇ ಕಾಲೇಜಿಗೆ ಹೋಗ್ತಾ ಇರೋರು. ಅವಾಗ ಕರ್ಸ್ಕೊಳ್ಳೋಳು ಅಲ್ಲಿಗೆ, ಬಾದಿಲಿ ನೀನ್ ನೋಡ್ಬೇಕು, ನೀನ್ ಮಾತಾಡ್ಬೇಕು ಅಂತ ತುಂಬಾ
ಪ್ರೀತಿಯಿಂದ ಕರೆಯೋಳು ಓಕೆ ಬಾದಿಲಿ ಅಂತ. ತುಂಬಾ ನಾನು ಅಷ್ಟೇ ನಂಬಿದೆ ಅವಳನ್ನ, ಅವಳು ನಂಬಿದ್ಲು. ಅದು ಹೋಗ್ತಾ ಇದ್ದೆ. ಆಗ ಒಂದು ದಿನ ಹೋದೆ, ಮೀಟ್ ಆದೆ. ನಾಳೆ ಬುಲೆಟ್ ಅಲ್ಲಿ ಬರ್ಬೇಡ ದಿಲಿ, ಕಾರಲ್ಲಿ ಬಾ ದಿಲಿ ಅಂತ ಅಂದ್ಲು. ಒಂದಿನ ಬುಲೆಟ್ ತಗೊಂಡೋಗಿದ್ದೆ. ಹುಡುಗಿ ಅಣ್ಣ ಫ್ರೆಂಡು ನಾನು ಮಾತಾಡ್ತಾ ಇರೋದ ಫೋಟೋ ಹೊಡೆದಿ ಹುಡುಗಿ ಅಣ್ಣನ್ ಕಳ್ಸ್ಬಿಟ್ಟಂಗೆ. ಕಾರ್ತಿಕ್ ಫ್ರೆಂಡ್ ಜೊತೆ ಕರ್ಕೊಂಡ್ ಹೋಗಿದ್ಕೆ ಅಲ್ಲ, ಸಂಜನಾ ಬರಕ್ ಹೇಳಿದ್ದು ಫೋನ್ ಮಾಡಿ. ನಾನು ಬುಲೆಟ್ ತಗೊಂಡು ನಾನು ಬೈಕ್ ತಗೊಂಡು ಅಲ್ಲಿ ಹೋದಂಗೆ ಕಾಲೇಜ್ ಹತ್ರ. ಆವಾಗ ಮಾತಾಡ್ಸ್ಕೊಂಡು ಇಬ್ರು ಮಾತಾಡ್ಸ್ತಾ ಇದ್ದೆ. ಆವಾಗ ಹುಡುಗಿ ಅಣ್ಣ ಇದ್ದಾನ ಅಲ್ಲ ಕಾರ್ತಿಕ್, ಅವ್ರ ಅಣ್ಣನ ಫ್ರೆಂಡ್ ಏನೋ ಸ್ವಂತ ಅಣ್ಣ ಫ್ರೆಂಡು. ನಾನು ಬುಲೆಟ್ ಅಲ್ಲಿ ಹಿಂಗೆ ನಿಮ್ ತಂಗಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ, ಲವರ್ ಏನೋ ಗೊತ್ತಿಲ್ಲ, ಮಾತಾಡ್ತಾ ಇದ್ಲ ಅಂತ. ನಾನು ಅವಳು ನನ್ನ ಜೊತೆಲಿ ಬರ್ತಾ ಜೊತೆಲಿ ಮಾತಾಡ್ಬೇಕಾದ್ರೆ ಫೋಟೋ ಹೊಡೆದಿ ಹುಡುಗಿ ಅಣ್ಣನ್ಗೆ ಫೋಟೋ ಕಳ್ಸ್ಕೊಟ್ಟಂಗೆ. ಹುಡುಗಿ ಅಣ್ಣನ ಫ್ರೆಂಡ್, ಹುಡುಗಿ ಅಣ್ಣನ ಫ್ರೆಂಡ್. ಹುಡುಗ ಅವ್ರ ಫ್ರೆಂಡ್ಗೆ ನಿನ್ ತಂಗಿ ಯಾರು ಹುಡುಗನ ಜೊತೆ ಮಾತಾಡ್ತಾವಳೆ ನೋಡಪ್ಪ ಅಂತ ಫೋಟೋ ಹೊಡೆದಿ ಕಳಿಸ್ದಂಗೆ. ಹಿಂಗ್ ಬಂದ್ ಮೀಟ್ ಮಾತಾಡ್ತಾ ಇದಾರೆ ಅಂತ. ಆವಾಗ ಒಂದಿನ ಕಳ್ಸಾಯ್ತು. ಮಾರನೇ ಬೆಳಿಗ್ಗೆ ಇವಳನ್ನು ದಿಲ್ಲಿ ನೋಡ್ತಾವ್ರೆ, ನಮ್ಮ ಅಣ್ಣಂಗೆ ಹೇಳ್ಬಿಡ್ತಾನೋ ನಮ್ಮ ಅಣ್ಣನ ಫ್ರೆಂಡು ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಹೇಳಲ್ದು ಸಂಜನಾ. ಯಾರ್ದೇ ಸುಮ್ನೆ ಯಾಕೆ ಎದುರು ಕಳ್ತಿ ಅಂತ ನಾನ್ ಅಂದಂಗೆ. ಅದಕ್ಕೆ ಸರಿ ದಿಲಿ ನಾಳೆ ಬಾ, ಕಾರಲ್ಲಿ ಬಾ, ಈ ಬೈಕಲ್ಲಿ ಬರ್ಬೇಡ ಅಂತ ಅಂದಂಗೆ. ಅವಾಗ ಕಾರಲ್ಲಿ ಹೋದೆ. ಅಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟೈತಿ, ಗೊತ್ತಾಗ್ಬಿಟ್ಟೈತಿ. ಸೊ ಇಷ್ಟೊತ್ತರ್ಗು ಮನೇಲಿ ಗೊತ್ತೇ ಇರ್ಲಿಲ್ಲ. ಗೊತ್ತೇ ಇರ್ಲಿಲ್ಲ. ಆವಾಗ ನಾನು ಹೋದೆ, ಮಾರನೇ ಬೆಳಿಗ್ಗೆ ಕಾರ್ ತಗೊಂಡ್ ಹೋದೆ. ಮೀಟ್ ಆಗ್ತಾ ಇದ್ದೋ. ಅವಳು ಅಷ್ಟೊತ್ತಿಗೆ ಹುಡುಗಿ ಅಣ್ಣನೇ ಮುಂಚೆ ಬಂದೆ ಬೈಕಲ್ಲಿ ನಿಂತಿದ್ದ. ಯಾರೋ ಒಬ್ಬ ಹುಡುಗನ್ ಕರ್ಕೊಂಡು, ಕಾರ್ತಿಕ್ ಅಂತ ಬಂದು ನಿಂತ್ಕೊಬಿಟ್ಟಿದ್ರು. ಆಲ್ರೆಡಿ ಬಂದ್ ನಿಂತಿದ್ದ ಬೈಕಲ್ಲಿ. ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ಲಲ್ಲ, ನಾಳೆನೂ ಬರ್ತಾನೆ ಅನ್ನೋದು ಗೊತ್ತಾಗ್ಬಿಡಾಯ್ತು. ಹೋದೆ. ಬಂದ ಕಾರ್ತಿಕ್ ಅಂತ, ನಿಲ್ಸು ಗಾಡಿ ಅಂತ ಅಂದ. ಕಾಲೇಜ್ ಹತ್ರ ಇದ್ದೆ, ಸುಮ್ನೆ ಗಲಾಟಿ ಯಾಕೆ, ಕಿರಿಕ್ ಯಾಕೆ ಅಂತ ನಾನೇನ್ ಮಾಡ್ದೆ. ಅವಳು ಭಯ ಬಿದ್ದಿ ಗೊತ್ತಾಗ್ಬಿಡ್ತಲ್ಲ, ಅವಳು ಬರ್ನಿಲ್ಲ ಆಚೆ. ಬಂದೆ. ಆಗ ಆಚೆ ಬಂದೆ, ಬಾ ಕಾರ್ತಿಕ್ ಆಚೆ ಮಾತಾಡೋಣ ರೋಡ್ ಸೈಡ್, ಇಲ್ಲಿ ಬೇಡ ಕಾಲೇಜ್ ಹತ್ರ ಅಂತ ನಾನೇ ಅವ್ನ್ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ಅವನ್ ಏನ್ ಮಾಡಿದಾನೆ, ಕಾರ್ತಿಕ್ ಅನ್ನೋ ಹುಡ್ಗ, ಹುಡುಗಿ ಅಣ್ಣ, ಹುಡುಗಿ ಚಿಕ್ಕಪ್ಪನ್ಗೆ ಸ್ವಾಮಿ ಅನ್ನಲ್ಲ, ಅವನಿಗೆ ಸ್ವಾಮಿ ಅವ್ರ ಎಂಟ್ರಿ ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರಿ. ಸೊ ಜನರಿಗೆಲ್ಲ ಯಾರೋ ಸ್ವಾಮಿ ಏನು ಅಂತ ಯೋಚನೆ ಕರ್ದ. ಅದು ಮೆಳ್ಳಳ್ಳಿ ಗೇಟ್.